ಜಿಂದಾಲ್ನವರು 3600 ಎಕರೆ ಭೂಮಿ ಕೊಟ್ರಲ್ಲ, ಯಾವ ಉದ್ದೇಶಕ್ಕೆ ಕೊಟ್ರಿ ನೀವು? 2012ನೇ ಇಸ್ವಿನಲ್ಲಿ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು ಅವರೆಲ್ಲರೂ ಅಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ಯಡಿಯೂರಪ್ಪ ಸರ್ಕಾರ 14,500 ಎಕರೆ ಭೂಮಿಯನ್ನು ಕಿತ್ಕೊಂಡ್ರು. ಅರ್ಸಲರ್ ಮಿತ್ತಲ್ ಅಂತೂ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿ ಈ ಜಮೀನಲ್ಲಿ ಕೈಗಾರಿಕೆ ಮಾಡುವ ಯಾವುದೇ ಉದ್ದೇಶ ಇಲ್ಲ ಅಂತ ಇವತ್ತು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. 1997ನೇ ಇಸ್ವಿನಲ್ಲಿ 111 ಕಿಲೋಮೀಟರ್ ಹೈವೇ ಮಾಡ್ತೀನಿ ಅಂತೇಳಿ 5 ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಸುಮಾರು 2-3 ಹಂತದಲ್ಲಿ 36,000 ಎಕರೆ ಭೂಮಿಯನ್ನು ನೀವು BMIC ಕೊಟ್ಟರೆ ನೀವು ಭೂ ಸ್ವಾಧೀನದ ಮೂಲಕ ಮಾಡಿದಾರಾ? ಬರೀ ಪೆರಿಫೆರಲ್ ರಿಂಗ್ ರೋಡ್ ಮಾತ್ರ ನಿಂತೋಯ್ತು, ರೋಡ್ ಮಾಡಲಿಲ್ಲ. ಆದರೂ ಕೂಡ ಭೂಮಿ ಇನ್ನೂ ಕೂಡ ಅವರ ವಶದಲ್ಲೇ ಇದೆ. ಜೂನ್ 25, 2025ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಬೃಹತ್ ಹೋರಾಟಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಕರೆ ನೀಡಿದೆ. ಚನ್ನರಾಯಪಟ್ಟಣ ರೈತರ ಹೋರಾಟ 4 ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಹೋರಾಟ. BJP ಸರ್ಕಾರದ ಪ್ರಾಥಮಿಕ ಅಧಿಸೂಚನೆ ಅನ್ಯಾಯ ಮತ್ತು ಬಲವಂತದ್ದು ಎಂದೇಳಿ ಪ್ರಾರಂಭ ಆದ ಹೋರಾಟ ಇವತ್ತು BJP ಸರ್ಕಾರದ ಅನ್ಯಾಯನ ಸರಿಪಡಿಸ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸು BJP ಸರ್ಕಾರದ ಅನ್ಯಾಯವನ್ನು ಸಮರ್ಥಿಸಿದೆ ಮಾತ್ರ ಅಲ್ಲ, BJP ಸರ್ಕಾರದ ಭೂಸ್ವಾಧೀನ ಕ್ರಮಕ್ಕೆ ಅಂತಿಮ ಅಧಿಸೂಚನೆಯ ಮುದ್ರೆಯನ್ನು ಒತ್ತಿದೆ. ಇಂಥ ಒಂದು ಅನ್ಯಾಯವನ್ನು ಪ್ರತಿಭಟಿಸಬೇಕು ಅಂತೇಳಿ ಸಂಯುಕ್ತ ಹೋರಾಟ ಕರ್ನಾಟಕ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ರೈತರು, ಕಾರ್ಮಿಕರು, ದಲಿತರು, ವಿದ್ಯಾರ್ಥಿ, ಯುವ ಜನರು ಇವತ್ತು ದೇವನಹಳ್ಳಿಗೆ ಬರ್ತಾ ಇದ್ದಾರೆ. ಭೂ ಕಬಳಿಕೆ ಅಂತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಪಿಡುಗಾಗಿದೆ. ಕೈಗಾರಿಕೆ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಭೂಮಿ ತಗೋತಾರೆ, ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲೇ ಬಳ್ಳಾರಿ ಜಿಲ್ಲೆಯ ಅರಗಿನಡೋಣಿ ಕುಡಿತಿನಿನಲ್ಲಿ 2012ನೇ ಇಸ್ವಿನಲ್ಲಿ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು ಅವರೆಲ್ಲರೂ ಅಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ಯಡಿಯೂರಪ್ಪ ಸರ್ಕಾರ ಭೂಮಿಯನ್ನು 14,500 ಎಕರೆ ಭೂಮಿಯನ್ನು ಕಿತ್ಕೊಂಡ್ರು. ಎಷ್ಟು ವರ್ಷ ಆಯ್ತು ಇಲ್ಲಿಯೇ? ಇವಾಗ 2025 ಕೈಗಾರಿಕೆಗಳು ಬಂದಿಲ್ಲ, ರೈತರಿಂದ ಭೂಮಿ ಕಿತ್ಕೊಂಡಿದ್ದಾರೆ, ಕೃಷಿ ಭೂಮಿ ಹಂಗೇನೆ ಪಾಳು ಬಿದ್ದಿದೆ. ಇವತ್ತು ಕೂಡ ಕೈಗಾರಿಕೆಗಳು ಬಂದಿಲ್ಲ. ಅರ್ಸೆಲರ್ ಮಿತ್ತಲ್ಲು, ಬ್ರಹ್ಮಣಿ ಸ್ಟೀಲ್ಸು ಮತ್ತು NMDC, ಅರ್ಸೆಲರ್ ಮಿತ್ತಲ್ ಅಂತೂ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿ ಈ ಜಮೀನಲ್ಲಿ ಕೈಗಾರಿಕೆ ಮಾಡುವ ಯಾವುದೇ ಉದ್ದೇಶ ಇಲ್ಲ ಅಂತ ಇವತ್ತು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, 1997ನೇ ಇಸ್ವಿನಲ್ಲಿ 111 ಕಿಲೋಮೀಟರ್ ಹೈವೇ ಮಾಡ್ತೀನಿ ಅಂತೇಳಿ 5 ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ಸುಮಾರು 2-3 ಹಂತದಲ್ಲಿ 36,000 ಎಕರೆ ಭೂಮಿಯನ್ನು ನೀವು BMIC ಕೊಟ್ಟರೆ ನೀವು ಭೂ ಸ್ವಾಧೀನದ ಮೂಲಕ ಮಾಡಿದಾರಾ? ಬರೀ ಪೆರಿಫೆರಲ್ ರಿಂಗ್ ರೋಡ್ ಮಾತ್ರ ನಿಂತೋಯ್ತು, ರೋಡ್ ಮಾಡಲಿಲ್ಲ. ಆದರೂ ಕೂಡ ಭೂಮಿ ಇನ್ನೂ ಕೂಡ ಅವ್ರ ವಶದಲ್ಲೇ ಇದೆ. ಅದೇ ರೀತಿ 1991 ನಂತರ ಇದುವರೆಗೆ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೂಡ ಲಕ್ಷಾಂತರ ಎಕರೆ ಭೂಮಿಯನ್ನು ಭೂ ಸ್ವಾಧೀನಕ್ಕೆ ಒಳಪಡಿಸಿದ್ದಾರೆ. ಆದರೆ ಬಹುತೇಕ 90% ಭೂಮಿಗಳಲ್ಲಿ ಕೈಗಾರಿಕೆಗಳು ಬಂದಿಲ್ಲ. KEDB ಅವರು ಕೈಗಾರಿಕೆಗೆ ಸ್ಥಾಪನೆಗೆ ಅಂತೇಳಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಅಂತ ನೀವು ಮಾಡಿದ್ದೀರಲ್ಲ, ಅಲ್ಲಿ 100% ಕೂಡ ಉಪಯೋಗ ಆಗಿರ್ತಕ್ಕಂಥ ಯಾವುದಾದ್ರೂ KEDB ಲ್ಯಾಂಡು ಕೈಗಾರಿಕಾ ಪ್ರದೇಶ ಇದ್ರೆ ತೋರಿ. ಪ್ರತಿಯೊಂದು ಕೈಗಾರಿಕಾ ಪ್ರದೇಶನೂ 10%, 20%, 30% ಮಾತ್ರ ಬಳಕೆ ಮಾಡಿದ್ದಾರೆ. ಮತ್ತು ಬಳಕೆ ಆಗದೇ 16 ವರ್ಷ ಕಳೆದ ಮೇಲೆ ಅದನ್ನು ವಸತಿ ಉದ್ದೇಶಕ್ಕಾಗಿ ಭೂಮಿ ಪರಿವರ್ತನೆ ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ. KEDB ಅವರು ಮನೆ ಕಟ್ಟಿ ಮಾರ್ತೀವಿ ಬನ್ನಿ ಅಂತೇಳಿ ಅರ್ಜಿ ಕರೀತಾ ಇರ್ತಕ್ಕಂಥ ಅಡ್ವರ್ಟೈಸ್ಗಳನ್ನ ನಾವು ನೋಡ್ತಾ ಇದ್ವಿ. ಇದು ಕೈಗಾರಿಕೆ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ದಂಧೆ. ಇದೇ ದೇವನಹಳ್ಳಿ ತಾಲೂಕಿನಲ್ಲಿ 3 ಸಾರಿ ಅಕ್ವಿಜೇಷನ್ ಮಾಡಿದ್ದೀರಾ. ಏರೋಸ್ಪೇಸ್ ಪಾರ್ಕ್ 2 ಅಂತ ಹೇಳಿ KEDBದು. ಆ ಭೂಮಿಯಲ್ಲಿ 90% ಇನ್ನೂ ಕೂಡ ಖಾಲಿ ಬಿದ್ದಿದೆ. ಆ ಭೂಮಿಯನ್ನು ಮೊದಲು ಬಳಕೆ ಮಾಡಿ. ದೇವನಹಳ್ಳಿ ತಾಲೂಕು ಇವತ್ತೇನಾದರೂ ಅಲ್ಪ ಸ್ವಲ್ಪ ಕೃಷಿ ಉಳಿದಿದ್ರೆ ಅದು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿನಲ್ಲಿ ಮಾತ್ರ. ಈ 13 ಹಳ್ಳಿಯ ರೈತರನ್ನು ಕೂಡ ದಿವಾಳಿ ಮಾಡಿ ನೀವು ಕೈಗಾರಿಕೆಗೆ ಅಂತೇಳಿ ಭೂಮಿ ಕಿತ್ಕೊಂಡು ಫಲವತ್ತಾದ ಕೃಷಿ ಭೂಮಿಯನ್ನು ಹಾಳು ಮಾಡೋದು ದೇಶ ವಿರೋಧಿ ಆಗ್ತದೆ. ಕೈಗಾರಿಕೆಗಳು ಮಾಡಿ, ಬರಡು ಭೂಮಿನಲ್ಲಿ ಮಾಡಿ. ಸಾಕಷ್ಟು ಭೂಮಿ ಇವತ್ತು ಲಭ್ಯ ಇದೆ, ಬರಡು ಭೂಮಿ. ಈಗ ಉದಾಹರಣೆಗೆ ಶ್ರೀನಿವಾಸಪುರದಲ್ಲಿ ಒಂದು ಬರಡು ಭೂಮಿ ಪ್ರದೇಶದಲ್ಲಿ ರೈತರು ಕರೀತಾ ಇದ್ದಾರೆ ಬನ್ನಿ ಕೈಗಾರಿಕೆ ಮಾಡಿ ಅಂತ. ಆ ಭೂಮಿ ಬೇಕಾಗಿಲ್ಲ. ಅದೇ ಶ್ರೀನಿವಾಸಪುರದಲ್ಲಿ ಪಕ್ಕದಲ್ಲಿ ಫಲವತ್ತಾದ ಭೂಮಿಗೆ ಇವತ್ತು ಅಕ್ವಿಜೇಷನ್ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಹಂಗಾಗಿ ಕೈಗಾರಿಕೆಗಳು ಇವತ್ತು ಬರ್ತಾ ಇಲ್ಲ, ಬಂಡವಾಳ ಇವತ್ತು ಬರ್ತಾ ಇಲ್ಲ. ಇಡೀ ಜಗತ್ತು ಆರ್ಥಿಕತೆ ಬಿಕ್ಕಟ್ಟಿನಲ್ಲಿದೆ. ಇವರು ಇವತ್ತು ಕೈಗಾರಿಕೆ ಹೆಸರಿನಲ್ಲಿ ಭೂಮಿ ಕಿತ್ಕೊಳ್ತಾ ಇರ್ತಕ್ಕಂಥದ್ದು ಯಾವುದೇ ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿ
ತೊಡಗದೇ ಇರತಕ್ಕಂಥ ಕೆಲವು ಬಂಡವಾಳದಾರರ ಸಂಪತ್ತು ಮಾಸ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಸಂಚು ಮತ್ತು ಹುನ್ನಾರಕ್ಕಾಗಿ ಇವತ್ತು ಈ ಭೂಮಿಯನ್ನು ಕಿತ್ಕೋತಾ ಇದ್ದಾರೆ. ಜಿಂದಾಲ್ನವರು 3600 ಎಕರೆ ಭೂಮಿ ಕೊಟ್ರಲ್ಲ, ಯಾವ ಉದ್ದೇಶಕ್ಕೆ ಕೊಟ್ರಿ ನೀವು? ಕೈಗಾರಿಕೆ ನಡೆಯುತ್ತಾ ಅಲ್ಲಿ? ಥ್ರೋ ಅವೇ ಪ್ರೈಸ್ ಕೊಡ್ತಾ ಇದ್ದೀರಾ ನೀವು. ಈ ರೀತಿ ಒಂದು ಅನ್ಯಾಯ, ಈ ಅನ್ಯಾಯ ಇಡೀ ರಾಜ್ಯದಲ್ಲಿ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೀತಾ ಇದೆ. ಈ ಅನ್ಯಾಯಕ್ಕೆ ತಡೆ ಒಡ್ಡಬೇಕು. ಆ ಕಾರಣಕ್ಕಾಗಿ 25ನೇ ತಾರೀಕು ದೇವನಹಳ್ಳಿ ಚಲೋಗೆ ಇವತ್ತು ಕರೆ ನೀಡ್ತಾ. ದೇವನಹಳ್ಳಿ ಚಲೋಗೆ ಸಾವಿರಾರು ಜನ ಬರ್ತಾರೆ ಮಾತ್ರ ಅಲ್ಲ, ಒಂದೇ ದಿನಕ್ಕೆ ಮುಗಿಯುವಂಥ ಹೋರಾಟ ಅಲ್ಲ, ಅನಿರ್ದಿಷ್ಟ ಅವಧಿ ನಡೆಯುತ್ತೆ. ಮೊದಲನೇ ದಿನ ಬಂದು ರೈತರು ಅವ್ರ ಮನೆ ಕೆಲಸಗಳಿಗೆ ಹೋಗ್ಬೋದು, ಆದರೆ ಎಲ್ಲ ಸಂಘಟನೆಗಳ ರಾಜ್ಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ದೇವನಹಳ್ಳಿ ತಾಲೂಕು ಕಚೇರಿ ಮುಂದೆ ಠಿಕಾಣಿ ಹೂಡ್ತಾರೆ. ಸರ್ಕಾರ ಇಲ್ಲಮ್ಮ ಬಂಧಿಸಿ ಜೈಲಿಗೆ ಕರ್ಕೊಂಡು ಹೋಗ್ಬೇಕು. ಕೇವಲ ಕೋರ್ಟ್ ಆರ್ಡರ್ ಅಷ್ಟಲ್ಲ, ಕರ್ಕೊಂಡು ಹೋಗಲ್ಲಿ ಗ್ರೌಂಡಲ್ಲಿ ಇಟ್ಟು ಬಿಟ್ಬಿಡ್ತಕ್ಕಂಥದ್ದಲ್ಲ, ಜೈಲಿಗೆ ಕೊಡಬೇಕು, ಜುಡಿಷಿಯಲ್ ಕಸ್ಟಡಿಗೆ. ಇಲ್ಲ ಅಂತ ಹೇಳಿದ್ರೆ ಅನ್ಯಾಯ ಮತ್ತು ಬಲವಂತದ ಭೂಸ್ವಾಧೀನವನ್ನು ರದ್ದುಪಡಿಸಬೇಕು ಅಂತಕ್ಕಂಥ ಒಂದು ನಿರ್ಣಾಯಕವಾದಂಥ ಸಂಘರ್ಷವಾದಂಥ ಹೋರಾಟಕ್ಕೆ ಇವತ್ತು ಕರೆ ಕೊಟ್ಟಿದ್ದೀವಿ. ಆ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ರಾಜ್ಯದ ಎಲ್ಲ ಭೂಸ್ವಾಧೀನ ವಿರೋಧಿ ಹೋರಾಟಗಾರರು ಬರಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಮನವಿ ಮಾಡ್ಕೊಳ್ತಾ